ನಾಲತವಾಡ ಮಹಿಳೆಯರಿಗೆ ಗೌರವ ನೀಡುವುದು. ಈ ಭಾಗದಲ್ಲಿ ಹಲವು ಪೋಕ್ಸೋ ಪ್ರಕರಣ ನಡೆದಿವೆ, ಮುಂದೆ ಹಾಗಾಗದಂತೆ ಜಾಗ್ರತೆ ವಹಿಸಿರಿ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಾಮಣ್ಣನ ದಹನದ ವೇಳೆ ಮಕ್ಕಳ ಬಗ್ಗೆ ಜಾಗ್ರತೆ ಇರಲಿ. ಬಣ್ಣ ಆಡುವಾಗ ನೈಸರ್ಗಿಕ ಬಣ್ಣದ ಉಪಯೋಗ ಮಾಡಿ. ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೌಹಾರ್ದದಿಂದ ಮುಂಬರುವ ಹೋಳಿ ಹಾಗೂ ರಂಜಾನ್ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸುವ ಮೂಲಕ ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕೆಂದು ಮುದ್ದೇಬಿಹಾಳ ಪಿಎಸ್ಐ ಸಂಜಯ ತಿಪರೆಡ್ಡಿ ಹೇಳಿದರು. ಪಟ್ಟಣದ ಹೊರ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಹೋಳಿ ಹಾಗೂ ರಂಜಾನ್ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿದ್ದು ಹಲಗೆ ಬಾರಿಸುವವರು ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ. ನಾಲತವಾಡ ಪಟ್ಟಣ ಸೇರಿದಂತೆ ಹೋಬಳಿಯಲ್ಲಿ ಮೊದಲಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಸಂತಸದ ವಿಷಯವಾಗಿದೆ. ಮುಂದೆಯೂ ಇದೇ ರೀತಿ ಹಬ್ಬಗಳನ್ನು ಆಚರಿಸಿ ಎಂದು ಹೇಳಿದರು. ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಭೀಮಣ್ಣ ಗುರಿಕಾರ, ಸಿದ್ದಣ್ಣ ಕಟ್ಟಿಮನಿ, ಅಂಜುಮನ್ ಕಮಿಟಿಯ ಅಧ್ಯಕ್ಷ ಲಾಳೇಮಶಾಖ ಅವಟಿ ಸೌಹಾರ್ದ ಸಭೆಯಲ್ಲಿ ಮಾತನಾದರು. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ ಗಂಗನಗೌಡ್ರ ಗಡ್ಡಿ, ಸದಸ್ಯರಾದ ಅಮರಪ್ಪ ಶೀರಿ, ಪುತ್ರಪ್ಪ ಗುರಿಕಾರ, ಮಾಜಿ ಸದಸ್ಯ ಬಾಲಚಂದ್ರ ಗದಗ, ಬಸವ ಕೇಂದ್ರದ ಗೌರವ ಕಾರ್ಯದರ್ಶಿ ಮಂಜುನಾಥ ಕಟ್ಟಿಮನಿ, ನಿಂಗಪ್ಪ ತಳವಾರ, ಈರಯ್ಯ ಮಠಪತಿ, ಗುರು ತಂಗಡಗಿ, ಸುಭಾಸ್ ಗಡ್ಡಿ, ವೀರೇಶ ಕಸಬೇಗೌಡ್ರ, ಮಂಜುನಾಥ ಕಸಬೇಗೌಡ್ರ, ಸಂಗಪ್ಪ ಹಾದಿಮನಿ, ಪಿಸಿಗಳಾದ ಬಸವರಾಜ ಚಿಂಚೋಳಿ, ಬಸವರಾಜ ಹಿಪ್ಪರಗಿ, ಅಶೋಕ ಗಣಿ, ಹಣಮಂತ ಹೆಬ್ಬುಲಿ ಇದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತವಾಡ. ಒಂದು ವರ್ಷಕ್ಕೆ ಎರಡನೇ ಹೋಳಿ ಹಬ್ಬ ಆಗ್ತೀವಿ ಬಂದ್ಮೇಲೆ ನೋಡ್ತಾ ಇದ್ದೀವಿ. ಅತ್ಯಂತ ಗೌರವಯುತವಾಗಿ ನಿಮ್ಗೆಲ್ಲ ಜನರು ಹಿರಿಯ ನಾಗರಿಕರು ಯಾವುದೇ ಧರ್ಮ ಅಂತ ಎಲ್ಲ ಜಾತಿ ಧರ್ಮ ಏನೆಲ್ಲ ಇಲಾಖೆಯಲ್ಲಿ ಸಹಕಾರ ಐತಿ, ಇಲಾಖೆಯಲ್ಲಿ ಸಹಕಾರ ಐತಿ. ಹಂಗಾಗಿ ಸಹಕಾರ ನಾನು ಒಂದು ಖುಷಿಯಿಂದ ಬಂದು ನಿಮ್ಮ ಜೊತೆ ನನಗೆ ಅತಿ ಸಂತೋಷದಿಂದ ಬಂದು ನಾನು ಇದು ಮಾಡ್ತಾಯಿದ್ದೀನಿ. ಈ ಶಾಂತಿ ಸಭೆಯನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ಆಚರಣೆಯಲ್ಲಿ ನೀವು ಎಲ್ಲ ಇರಲಿಲ್ಲ ಪಾಲ್ಗೊಳ್ಳಿ. ಆ್ಯಕ್ಚುಲಿ ಏನೋ ಒಂದು ಇದೊಂದು ವರ್ಷಕ್ಕೊಂದು ಹಬ್ಬ. ಈ 2024 ಹೋಗಿದ್ರಿ, ಈಗ 25 ನೆಕ್ಸ್ಟ್ ಬರುತ್ತೆ, 26 ಬರುತ್ತೆ. ಆ್ಯಕ್ಚುಲಿ 25 ನೆಕ್ಸ್ಟ್ ಬಂದರೆ ಬರೋಂಗಿಲ್ಲ ಆ್ಯಕ್ಚುಲಿ. ಮತ್ತು ಮುಂದಿನ ಬೇರೆನೇ ಬರ್ತಾವೆ. ಆ್ಯಕ್ಚುಲಿ ಪಾಲ್ಗೊಳ್ರಿ. ನಿಮ್ಮ ಸಂಸ್ಕೃತಿ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ಹೇಳ್ತಾರೆ. ಹಿಂಗೆ ನಿಮ್ಮ ಪೂರ್ವಜರು ನಾವು ಹಿಂಗೆ ಆಚರಣೆ ಮಾಡಿದ್ದೀವಿ, ನಾವು ಹಿಂಗೆ ಮಾಡ್ತಾಯಿದ್ದೀವಿ. ಈಗೆಲ್ಲ ಮೊಬೈಲಿಗೆ ಬರೋಲ್ಲ, ಬಂದು ಫೋಟೋ ಹಾಕೋದು, ಸೆಲ್ಫಿ ಹಾಕೋದು ಎಲ್ಲ ಮಾಡ್ತಿರ್ತಾರೆ. ಮಾಡಲಿ. ಆ್ಯಕ್ಚುಲಿ ಏನಾಗತ್ತೆ ಗೊತ್ತಾ, ಪರಿಸರ ಒಂಥರ ಪ್ರೇಮಿಯಾಗಿದೆ. ಈಗ ಬಣ್ಣಗಳು ಬಂದಿರ್ತಾರೆ, ರಾಸಾಯನಿಕ ಬಣ್ಣಗಳು ಬಂದವಾಗ ಬಣ್ಣಗಳ ಬಳಕೆ ಹೆಂಗಿರ್ಬೇಕಂದ್ರೆ ಒಂಥರ ರಾಸಾಯನಿಕ ಆಗಿರಲಿ ಮತ್ತು ಆರೋಗ್ಯಯುತವಾಗಿರಲಿ. ಪಕ್ಕದ ಕುಟುಂಬಗಳಿರ್ತಾರೆ, ಎಲ್ಲ ಕುಟುಂಬಗಳು, ವಯಸ್ಕರು, ಹಿರಿಯರು ಇರ್ತಾರೆ, ಎಲ್ಲ ಕುಟುಂಬಗಳಿರ್ತಾವೆ. ಮತ್ತು ಏನಾಗುತ್ತೆ, ಈಗಿನ PUC ಎಕ್ಸಾಮ್ ಅದಾವೆ. ಈಗ ಎಲ್ಲ ದ್ವಿತೀಯ PUC ಎಕ್ಸಾಮ್ ಆಲ್ಮೋಸ್ಟ್ ಒಂದು 3-4 ಎಕ್ಸಾಮ್ ಇದಾವೆ. ಇನ್ನೂ ಒಂದು 2-3-4 ಇದಾವೆ. 22ವರೆಗೆ ಇದಾವೆ. ಈಗ ಈವ್ನಿಂಗ್ ನೈಟ್ ಟೈಮ್ ನೀವು ಓಣ್ಯಾಗ ಯಾರು ಹಲಿಗೆದು ಬರ್ಸತ್ತೆ. ಆ್ಯಕ್ಚುಲಿ ಎಲ್ಲ ಅಲ್ಲಿ ಪಾಪ ನಿಮ್ಗೆ ಗೊತ್ತಿರಂಗಿಲ್ಲ, ಯಾರೋ ಮಕ್ಕಳು ಹೆಣ್ಮಕ್ಳು ಆಗಿರ್ಬೋದು, ಯಾರೋ ಮಕ್ಕಳು ಅವರು PUC ಎಕ್ಸಾಮ್ ಇರ್ತಾವೆ. ಅವ್ರು ಹೇಳ್ತು ಬರ್ರಿ. ಆ್ಯಕ್ಚುಲಿ ನೀವು ಎಕ್ಸಾಮ್ ಅದಾವ, ಈಗ ಮಾಡೋಕ್ಕೆ ಹೋಗ್ಬಿಡಪ್ಪ ಹಿಂಗಂತೇಳಿ ಹೇಳ್ತು ಬರ್ರಿ. ಆ್ಯಕ್ಚುಲಿ ಏನಾಗತ್ತೆ ಗೊತ್ತಾ, ಆ ಹುಡುಗರು ನೆನೆಸ್ತಾರೆ. ಆ್ಯಕ್ಚುಲಿ ಏನೋ ಒಂದು ಸ್ಕೋರ್ ಪರ್ಸೆಂಟೇಜ್ ಇದ್ರೆ ನಿಮಗೂ ಅನುಕೂಲ ಇಲ್ಲ. ದೊಡ್ಡ ಹುದ್ದೆಗೂ ಆದ್ರೆ ನೀವು ಅವ್ರನ್ನ ನೆನೆಸ್ಕೊಂಡು ಹೋಗ್ತೀರಿ. ಎಲ್ಲ ಹುಬ್ಬಳ್ಳಿಗೂ ಅಲ್ಲಿ ಎಲ್ಲರೂ ಹೋದಾಗ ಹುದ್ದೆ ಒಳಗಿದ್ದಾಗ ನಮ್ಮವ್ದು ಅನುಪಾತ ಹೇಳೋದು, ನಮ್ಮ ಊರಿನ ಯಾವ್ದು ಅನುಪಾತ ಹೇಳೋದು ಅಂತ ಹೇಳಿರೋದು. ಆ್ಯಕ್ಚುಲಿ ದಯವಿಟ್ಟು ಅದು ಆ್ಯಕ್ಚುಲಿ ಈ ಭಾಗದಲ್ಲಿ ನೀವೆಲ್ಲ ಬೆಳೆಸ್ಕೊರಿ. ಆ್ಯಕ್ಚುಲಿ ಹಿರಿಯರಿಲ್ಲ ಅತ್ಯಂತ. ಈಗ ನನಗೆ ಇಲ್ಲಿ ಬಂದು ಸುಮಾರು ನೋಡ್ತಾ ಇದ್ಮೇಲೆ ಅದು ನೀವು ಬಂದಾಗಿಲ್ಲ ಅತಿ ಸೌಜನ್ಯ ಅಂತ ಇರ್ತೀವಿ. ನೀವು ನಿಮ್ಮ ಸಹಕಾರ ನಾವು ಒಟ್ಟಾರೆಯಾಗಿ ಹೇಳ್ತೀವಿ. ಹೋಳಿ ಹಬ್ಬದಲ್ಲಿ ನಿಮ್ಮ ಸಹಕಾರ ಇಲಾಖೆಯೊಂದಿಗೆ ಇರಲಿ, ವ್ಯಕ್ತಿಗೂ ನಮ್ಮೊಂದಿಗೆ ಬೇಡ, ಇಲಾಖೆಯೊಂದಿಗೆ ಇರಲಿ. ನಮ್ಮ ಸಹಕಾರ ನಿಮ್ಗೆ ಯಾವತ್ತು ಪೊಲೀಸ್ ಇಲಾಖೆ ನಿಮಗೆಲ್ಲ ಗೌರವಯುತವಾಗಿ ನೋಡ್ಕೊಳ್ತೈತಿ. ಹಾಗಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಈ ಬಣ್ಣಗಳ ಬಳಕೆ ಆಯಿತು. ಮತ್ತೇನು ಈ ಹೋಗುವಂಥ ಮಾರ್ಗದಲ್ಲಿ ಏನಾಗುತ್ತೆ ಗೊತ್ತಾ, ಅನಾವಶ್ಯಕವಾಗಿ ಏನು ಯಾರಿಗೆ ತೊಂದರೆ ಆಗಬಾರ್ದು. ದೇವಸ್ಥಾನ ಇರ್ತವೆ, ಮಸೀದಿ ಇರ್ತಾವೆ, ಚರ್ಚ್ ಇರ್ತಾವೆ. ಸುಮ್ಮನೆ ಅನಾವಶ್ಯಕ ಬಣ್ಣ ಗೊತ್ತದಾಗಲಿ ಅಥವಾ ಇನ್ನೊಬ್ರು ಮನೆಗೆ ಯಾರಿಗಾರ ಕೊಡೋದಾಗಲಿ ಅವ್ರು ಗೊತ್ತಿರುತ್ತೆ. ನಿಮಗೆಲ್ಲ ಪೋಕ್ಸೋ ಕೇಸರ ನಮ್ಮ ಕೇಸ್ ರಿಪೋರ್ಟ್ ಅದ. ನಮಗೆ ನಿಜವಾದ ಕೇಸ್ ಏನಿರುತ್ತೆ, ಪೋಕ್ಸೋ ಕೇಸ್ ವರ್ಷಕ್ಕೆ ನಮ್ಮಲ್ಲಿ ಒಂದು 4-5 ಕೇಸ್ ಹಾಕಿರ್ತಾವೆ. ಆ್ಯಕ್ಚುಲಿ ಇಡೀ ಉದ್ಯೋಗಗಳು 100 ಹೇಳ್ಯಾಗ ಒಂದಾಗಿ ಸಿಟ್ಟಾಗಿ 40 ಪಟ್ಟಣ ಪಂಚಾಯತ್ ಇಲ್ಲೇ ನಿಜವಲ್ಲ ಈ ಕೇಸ್ ಆಗಂಗಿಲ್ಲ. ಆ್ಯಕ್ಚುಲಿ ಕೇಸ್ ಏನು ಕಾನೂನು ಉಲ್ಲಂಘನೆ ಆಗ್ತಿರ್ತಾವೆ. ಅವು ಪ್ರಕರಣ ದಾಖಲಾದ. ಆ್ಯಕ್ಚುಲಿ ದಾಖಲಾದಾಗ ಅದು ಏನು ಪರಿಸ್ಥಿತಿ ಆಯಿತು, ಮುಂದೆ ಏನಾಯಿತು, ಯಾರು ಅರೆಸ್ಟ್ ಆಯಿತು, ಮುಂದೆ ಯಾವ ಪ್ರಯತ್ನ ಆಯಿತು ಅಂತ ನಿಮಗೆಲ್ಲ ಗೊತ್ತಿರಲಿಲ್ಲ. ಹಾಗೆ ದಯವಿಟ್ಟು ಯಾರು ಕಾನೂನಿನ ಕೈ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಥರ ಅವಘಡಾದಾಗ ನಾವು ಹೆಲ್ಪ್ಲೆಸ್ ಆಗ್ತೀವಿ. ನಾವು ಸಹಾಯ ಮಾಡೋ ಸ್ಥಿತಿಯಾಗಿ ಇರೋಂಗಿಲ್ಲ. ಆಗ್ತೀವಿ ಏನಾಯ್ತು ಆ್ಯಕ್ಚುಲಿ ನಾವಾಗಲಿ ಪೊಲೀಸ್ ಇಲಾಖೆ ಮಕ್ಕಳಾಗಿರ್ಬೋದು, ಅದರಲ್ಲಿ ಹೆಣ್ಮಕ್ಳಾಗಿರ್ಬೋದು ಮತ್ತು ಮಹಿಳೆಯರು ಬದಲು ಅತಿ ಹೆಚ್ಚಾಗಿ ಕೇರ ನೋಡ್ತಿರ್ತೀವಿ. ಆ್ಯಕ್ಚುಲಿ
ಯಾರೋ ಸೀಮೆ ಸಂಬಂಧ ಹೊಲ ಸಂಬಂಧ ಜಗತ್ತಪ್ಪ ಅಂತಂದ್ರೆ ಅಂದ್ರೆ ಸ್ವಲ್ಪ ಅದೊಂದು ಲೆಕ್ಕ ಬೇರೆ ಇರುತ್ತೆ. ಈ ಹೆಣ್ಮಕ್ಳು ಮಹಿಳೆ ವಿಚಾರದಲ್ಲಿ ಯಾರೂ ಸಹಿಸ್ಕೊಡಂಗಿಲ್ಲ. ಇವನ್ ಸರ್ಕಾರಗಳಾಯ್ತು, ನಮ್ಮ ಇಲಾಖೆ ಆಯಿತು, ಯಾರೂ ಸಹಿಸ್ಕೊಡಂಗಿಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿದ್ರೆ ಅಂಥವು ಯಾವ ನಿಮ್ಮಲ್ಲಿ ಇರ್ತಾವಲ್ಲ ಅವ್ರು ಏನಾಗಬೇಕು, ಶಿಕ್ಷೆ ಆಯಿತು, ಏನು ಕೇಸ್ ಆಗಬೇಕು ಎಲ್ಲ ಅನುಭವಿಸ್ತಾ ಇದ್ದಾರಲ್ಲ. ಕೋರ್ಟು ಕಚೇರಿ ಒಳ್ಳೆ ಇಲಾಖೆ ಏನು ಮುಂದೆ ತೀರ್ಪಾಗತ್ತೈತಿ, ಅವೆಲ್ಲ ನ್ಯಾಯಾಂಗ ತೀರ್ಪು ಆಗತ್ತೈತಿ. ಅದ್ರ ಪ್ರಕ್ರಿಯೆಗಳ ಹಂತದಲ್ಲಿ ಇರುತ್ತಲ್ಲ. ಏನಾದಾಗ ಏನು ಪ್ರಕರಣಗಳು ದಾಖಲಾದಾಗ ನಿಮ್ಮ ಮಾನಸಿಕ ಒಂದು ಕುಟುಂಬದ ನೆಮ್ಮದಿ ಹಾಳಾಗತ್ತೆ. ಈ ಪ್ರಕರಣಗಳ ದಾಖಲಾದಾಗ ಮಾನಸಿಕ ಕುಟುಂಬದ ನೆಮ್ಮದಿ ಹಾಳಾಗುತ್ತೆ. ಮತ್ತು ನಿಮ್ಮ ನಂಬಿದಂಥ ಕುಟುಂಬಗಳು ಏನಪ್ಪ ನನ್ನ ಮಗ ಹೀಗೆ ಮಾಡಿಬಿಟ್ಟಲ್ಲ, ನಮ್ಗೆ ಈ ಥರ ಹಿಂಗೆ ರೋಡಿಗೆ ತಂದಲ್ಲ, ನೀವು ಆಡು ಬಸ್ಸುಗಳೆಲ್ಲ ಹತ್ತಿರ್ತಿರಲ್ಲ, ಹಿಂಗೆ ಏನಾರ ಆದಾಗ ನೀವು ಈ ಕುಟುಂಬದ ಏನೈತಿ ನಿರ್ವಹಣೆ ಇರುತ್ತಲ್ಲ, ಮಾಡ್ತಿರ್ತಾರಲ್ಲ, ಅವ್ರ ಆರ್ಥಿಕ ಪರಿಸ್ಥಿತಿ ಎಲ್ಲ ಕುಂಠಿತಗೊಳ್ಳಬೇಕು. ಹೀಗಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗಾಗಲಿ ಅಥವಾ ಮನ್ಯಾಗ ಹೆಣ್ಮಕ್ಳು ಇರ್ತಾರೆ, ಹುಡುಗರು ಸ್ವಲ್ಪ ಗಮನ ಇರುತ್ತೆ ಬರ್ಲಿಕ್ಕೆ. ಈಗೆಲ್ಲ ನೋಡ್ತಿದ್ರೆ ಹಿರಿಯರು ನೀವು ಭಾರಿ ಚೆನ್ನಾಗಿ ಕಟಿಂಗ್ ಮಾಡ್ತಿರ್ತಾರೆ. ಇವಾಗ ನಿಮ್ಮ ಮಕ್ಕಳನ್ನೆಲ್ಲ ನೋಡ್ಕೊತಿದ್ರು, ಓನಾಗ ಯಾರು ಹುಡುಗರು ಇರ್ತಾರೆ. ಆ್ಯಕ್ಚುಲಿ ಅವ್ರ ಪಾಪ ಅವ್ರ ಫ್ಯಾಮಿಲಿ ಅಪ್ಪ ಒಂದು ಮಾತು ಕೇಳ್ತಿರಂಗಿಲ್ಲ. ಒಂಥರ ಹೆಂಗೇನೋ ಟಗರು ಹಂಗೆ ಕುದುರೆ ಏನು ಹಿಂಗೆ ಕೆಲಸ ಮಾಡಿರ್ತಾರಲ್ಲ, ಅದು ಯಾವುದೂ ಉಪಯೋಗ ಬರೋಂಗಿಲ್ಲ. ಸ್ವಲ್ಪ ನ್ಯೂಸ್ ಮಟ್ಟಿಗೆ ಅವ್ರಿಗೆ ಗೊತ್ತಾಗತ್ತೆ. ಕ್ರಮೇಣ ಒಂದು 35-40 ವರ್ಷ ಬಂದಾಗ ನಾವು ಈ ಥರ ಹುಚ್ಚಿರ್ತಾರೆ ಮಾಡಿಲ್ಲ ಅಲ್ಲಿ ಏಜ್ ಮುಗಿದೋಗಿರುತ್ತೆ. ಆ್ಯಕ್ಚುಲಿ ಸುಮಾರು ಕಟ್ಟಿಗೆ ಮೂಲಕಾರ ಇಲ್ಲ, ಯಾವುದ್ರಲ್ಲಿ ಕಟ್ಟಿ ಪಂಚಾಯತ್ ಕಟ್ಟು ಗಿಡಗಳೇ ಕೂಟೋದು ಬಂದು ಹಂಗೆ ಆಗತ್ತೆ. ದಯವಿಟ್ಟು ಈಗಿನ ಜಮಾನದಾಗ ಆ್ಯಕ್ಚುಲಿ ಈಗಿನ ಕಾಲಮಾನದಾಗ ಶಿಕ್ಷಣ ಅನ್ನೋದೊಂದು ದೊಡ್ಡ ಇದು ನಮ್ಮ ಹೆಸರು ಆಗ್ತೀವಿ. ಯಾರು ಅದನ್ನೇನು ಕೃಷಿಗಾನ ನಮ್ಮ ಕೆಳಗಿನ ಬುದ್ಧಿಮಟ್ಟನ್ನು ಕೃಷಿಗೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ದಯವಿಟ್ಟು ಮಕ್ಕಳಿಗಾಯಿತು, ಎಲ್ಲರಿಗಾಯ್ತು, ಊರಾಗ ಯಾರು ಇರ್ತಾರೋ ಹುಡುಗರು ತಿಳುವಳಿಕೆ ಇರುವಂಥ ಪ್ರಕ್ರಿಯೆ ಹೇಳೋದು ಆ್ಯಕ್ಚುಲಿ ಕೇಳಿಲ್ಲ ಅವ್ರ ಹಣೆ ಬರೋಕ್ಕೆ. ಹಾಗಾಗಿ ಈ ಹೋಳಿ ಹಬ್ಬದ ತಿಳಿಯೋದು ಏನೋ ಮಾಡ್ತಿರ್ತಾರೆ, ಬಣ್ಣ ಉಗ್ಗೋದು ಅದು ಮಾಡೋದು. ಅವ್ರಿಗೆ ನಾವು ನೀವು ಹಿರಿಯರು ಓಡಾಗಿರ್ತಾರೆ. ಈಗ ನಮ್ಮ ಗಜಗಿನ ಬಾಲಚಂದ್ರ ಅಂತವರು, ನಮ್ಮ ಮಾಜಿ ಪಟ್ಟಣ ಸದಸ್ಯ ಭೀಮಣ್ಣ ಗುರ್ಕಾರ ಅಂತವರು, ಈಗ ನಮ್ಮ ಮಂಜುನಾಥ್ ಕಟ್ಟಿಮನಿ ಅಂತವ್ರು ಇದ್ದವರೆಲ್ಲರೂ ಕೆಲವಷ್ಟು ಹುಡುಗರಿಗೆ ಹೇಳಿಕಿಸಿ ಅದು ಅಲ್ಲಿಂದ ಅಲ್ಲಿ ನಾವು ಸಮಾಧಾನ ಮಾಡಿದರೆ ಅವು ಮಕ್ಕಳಿಗೆ ಸಮಾಧಾನ ಆಗ್ತದೆ. ಅದಕ್ಕೋಸ್ಕರ ನಾವು ಅದು ಇದು ಬಿಟ್ಟು ಅವರು ಮಾಡ್ಯಾರ ನಾವು ಹೋಗಿ ಬರಮ್ಮು, ಅವ್ರ ಹೆಚ್ಚು ನಾವು ಹೊತ್ತು ಬಂದು ದ್ವೇಷ ಬೆಳೆಸ್ಕೋಬಾರ್ದು. ಅದಕ್ಕಾಗಿ ಎಲ್ಲರೂ ಹೋಳಿ ಹಬ್ಬವನ್ನು ಒಂದು ಶಾಂತಿ ರೀತಿಯಿಂದ ಆಚರಿಸಿ ಹೇಳಿ ತಮ್ಮೆಲ್ಲ ಹೋಗಿ ಸಾಕು ಮಾಡ್ತಾರೆ.